ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಮಂಡನೆಯ ಬಗ್ಗೆ ಚರ್ಚೆ ನಡೆದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಮಂಡನೆಗೆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಬಿಬಿಎಂಪಿಯನ್ನ 4 ಭಾಗವಾಗಿ ವಿಂಗಡಣೆ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ 4 ಪಾಲಿಕೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಆವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಇರ್ತಾರೆ, ಉಪಾಧ್ಯಕ್ಷರಾಗಿ ಬೆಂಗಳೂರು ಉಸ್ತುವಾರಿ ಸಚಿವರಿರ್ತಾರೆ. 4 ಪಾಲಿಕೆಗಳ ಆಡಳಿತಕ್ಕೆ ಅಥಾರಿಟಿಯಿಂದಲೇ ನಿರ್ದೇಶನವನ್ನ ನೀಡಲಾಗುತ್ತೆ. ಮಾಸಿಕ ಸಭೆ ಅಥವಾ ನಿಗದಿತ ಸಭೆ ಮೂಲಕ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಸಭೆಯಲ್ಲಿ ಠೇವಣಿದಾರರ ಭದ್ರತೆ ಕಾಯ್ದೆ ತರುವುದಕ್ಕೂ ಕೂಡ ಚಿಂತನೆ ನಡೆದಿದೆ. ಕಾರಣ ಇತ್ತೀಚೆಗೆ ಆದಂತ ಕೆಲವೊಂದಷ್ಟು ಬೆಳವಣಿಗೆಗಳು, ಠೇವಣಿದಾರರಿಗೆ ಭದ್ರತೆ ಇಲ್ಲ ಅನ್ನುವಂಥದ್ದು, ಜೊತೆಗೆ ಅವರು ಕೂಡ ಹೋರಾಟವನ್ನು ನಡೆಸಿದ್ರು. ಇದೀಗ ಸಭೆಯಲ್ಲಿ ಠೇವಣಿದಾರರ ಭದ್ರತೆಗೆ ಕಾಯ್ದೆಯನ್ನ ತರೋದ್ರ ಬಗ್ಗೆನೂ ಕೂಡ ಚಿಂತನೆ ನಡೆದಿದೆ. ಜೊತೆಗೆ ಗ್ರೇಟರ್ ಬೆಂಗಳೂರಿನ ಕಲ್ಪನೆ ಈ ರೀತಿಯಾಗಿ 4 ವಿಭಾಗಗಳಾಗಿ ವಿಂಗಡಿಸೋದ್ರಿಂದ ಒಂದು ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಮತ್ತೊಂದು ಕಡೆಯಲ್ಲಿ ನಿರ್ವಹಣೆ ಮಾಡೋದು ಕೂಡ ಬಹಳ ಸುಲಭ ಆಗುತ್ತೆ. ಇವೆಲ್ಲವನ್ನು ಕೂಡ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಇನ್ನು ವಿನಿವಿಂಕ್, ರಾಘವೇಂದ್ರ ಬ್ಯಾಂಕ್, ವಸಿಷ್ಠ ಬ್ಯಾಂಕ್ ಮಾದರಿಯ ಹಗರಣ ಆಗಿರುವಂತಹ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಠೇವಣಿದಾರರ ರಕ್ಷಣೆಗಾಗಿ ಬಿಲ್ ಅನ್ನ ತರುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಮಂಡನೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಈ ವಿನಿವಿಂಕ್ ಆಗಿರಬಹುದು ಅಥವಾ ರಾಘವೇಂದ್ರ ಬ್ಯಾಂಕ್, ವಸಿಷ್ಠ ಬ್ಯಾಂಕ್ ಇಲ್ಲಿ ಆಗಿರುವಂತಹ ಹಗರಣಗಳು ಜಗಜ್ಜಾಹೀರಾಗಿತ್ತು. ಇದರಿಂದಾಗಿ ಠೇವಣಿದಾರರಿಗೆ ಸಂಕಷ್ಟ ಎದುರಾಗಿತ್ತು. ಇದನ್ನೇ ಮುಂದಿಟ್ಟುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಮೂಗುದಾರ ಹಾಕುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಖಾಸಗಿ ಯೂನಿವರ್ಸಿಟಿಗಳ ಮೇಲುಸ್ತುವಾರಿಗೆ ಅಧಿಕಾರಿಗಳ ನೇಮಕವನ್ನ ಮಾಡುವಂತ ಸಾಧ್ಯತೆನೂ ಇದೆ. ಅಧಿಕಾರಿಗಳನ್ನ ನೇಮಿಸುವ ಬಗ್ಗೆ ಕಾನೂನು ತರುವ ಸಾಧ್ಯತೆ ಇದೆ. ಸರ್ಕಾರದಿಂದಲೇ ಹಿರಿಯ ಐಎಎಸ್ ಅಧಿಕಾರಿಯನ್ನ ನೇಮಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಐಎಎಸ್ ಅಧಿಕಾರಿಯನ್ನ ನೇಮಿಸುವ ಮೂಲಕವಾಗಿ ಒಂದು ಹೊಸ ಚೇಂಜಸ್ ಅನ್ನ ತರುವುದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಹಿರಿಯ ಸಚಿವರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಇಲ್ಲಿ ಚರ್ಚೆಗಳು ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಗ್ರೇಟರ್ ಬೆಂಗಳೂರು ಐಡಿಯಾ ಅನ್ನೋದು ಬಹಳಷ್ಟು ದಿನಗಳಿಂದ ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಈ ರೀತಿಯಾಗಿ ಮಾಡಿದ್ರೆ ನಿರ್ವಹಣೆ ಕೂಡ ಸುಲಭವಾಗುತ್ತೆ, ಏನೇನು ಸಮಸ್ಯೆಗಳಿದಾವೆ ಅದನ್ನ ಸಾಲ್ವ್ ಮಾಡೋದಕ್ಕೂ ಪೂರಕವಾಗಿರುತ್ತೆ, ಅಭಿವೃದ್ಧಿಗೂ ಕೂಡ ಪೂರಕವಾಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆಗಳಾಗಿದೆ, ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ? ಚೈತ್ರ, ಮುಖ್ಯಮಂತ್ರಿಗಳು ನಿನ್ನೆ ಹಿರಿಯ ಸಚಿವರೊಂದಿಗೆ 10 ಹಲವು ಪ್ರಮುಖ ವಿಚಾರಗಳ ಕುರಿತಂತೆ ಸಮಾಲೋಚನೆ ನಡೆಸಿದ್ದಾರೆ. ಮತ್ತು ಬೆಳಗಾವಿಯ ಅಧಿವೇಶನದಲ್ಲಿ ಯಾವೆಲ್ಲ ವಿಧೇಯಕಗಳನ್ನ ಮಂಡನೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸೂಕ್ಷ್ಮವಾದಂತಹ ಚರ್ಚೆಗಳು ನಡೆದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಆಗಿರುವಂತದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ ವಿಧೇಯಕವನ್ನ ಮಂಡನೆ ಮಾಡೋದಕ್ಕೆ ಸರ್ಕಾರ 2ನೇ ಬಾರಿ ನಿರ್ಧಾರವನ್ನ ಮಾಡಿದೆ. ಕಳೆದ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಿಧೇಯಕವನ್ನ ಮಂಡನೆ ಮಾಡಲಾಗಿತ್ತು. ಆದ್ರೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳು ಶುರುವಾಗಿತ್ತು. ಹಲವಾರು ಮಂದಿ ಬೆಂಗಳೂರಿನ ಶಾಸಕರೇ ಈ ಒಂದು ಬಿಬಿಎಂಪಿಯನ್ನ ತೆಗೆದು ಕಾರ್ಪೊರೇಷನ್ ಅನ್ನ 4 ರಿಂದ 5 ವಿಭಾಗಗಳನ್ನಾಗಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ಹಲವಾರು ಚರ್ಚೆಗಳ ಅಗತ್ಯತೆ ಇದೆ ಎನ್ನುವಂತಹ ಒತ್ತಡಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಅವತ್ತು ಅದನ್ನ ಮುಂದೂಡಲ್ಪಟ್ಟಿತ್ತು. ಇದೀಗ ಮತ್ತೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಡಿಸೆಂಬರ್ 9 ರಿಂದ ಶುರುವಾಗುವಂತಹ ಅಧಿವೇಶನದ ವೇಳೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತಹ ವಿಧೇಯಕವನ್ನ ಮಂಡನೆ ಮಾಡೋದಕ್ಕೆ ಸರ್ಕಾರ ಮತ್ತೆ ಸಿದ್ಧತೆಯನ್ನು ನಡೆಸಿದೆ. ಈ ಬಾರಿ ಸುಮಾರು ಬಿಬಿಎಂಪಿಯ ಬದಲಾಗಿ ಬೆಂಗಳೂರನ್ನ 4 ಪಾಲಿಕೆಗಳಾಗಿ ವಿಂಗಡಿಸಬೇಕು ಅಂತೇಳಿ ಚಿಂತನೆಯನ್ನ ಮಾಡಲಾಗಿದೆ. ಆ 4 ಪಾಲಿಕೆಗಳ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳೇ ನೇರವಾಗಿ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರುವಂತವರು ಅದರ ಉಪಾಧ್ಯಕ್ಷರಾಗಿರ್ತಾರೆ. ಈ ಎಲ್ಲಾ 4 ಪಾಲಿಕೆಗಳ ನೀತಿ ನಿಯಮಗಳನ್ನ ಮುಖ್ಯಮಂತ್ರಿಗಳ ಸಮಿತಿಯ ಸಭೆಯೇ ನಿರ್ಧಾರವನ್ನ ಮಾಡುತ್ತೆ. ಮಾಸಿಕ ಸಭೆ ಅಥವಾ ಯಾವುದಾದ್ರೂ ಒಂದು ನಿಗದಿತ ಸಮಯವನ್ನ ನಿರ್ಧಾರವನ್ನ ಮಾಡಿ ಸಭೆಯನ್ನು ನಡೆಸಿ ಪಾಲಿಸಿಯನ್ನ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಚರ್ಚೆಯನ್ನು ನಡೆಸಲಾಗಿದೆ. ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯ ಒಳಗಡೆ BWSSB ಬರುತ್ತೆ, ಬೆಸ್ಕಾಂ ಬರುತ್ತೆ, ಉಳಿದಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳು ಕೂಡ ಎಲ್ಲವನ್ನು ಒಂದೇ ರೂಫಿನ ಅಡಿಯಲ್ಲಿ ತಂದು ಈ ಪಾಲಿಕೆಯ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇರುವಂತಹ ಕಲ್ಪನೆ.
ಇದಕ್ಕೆ ಬೆಳಗಾವಿಯ ಅಧಿವೇಶನದಲ್ಲಿ ಯಾವ ಮಟ್ಟಿಗೆ ಶಾಸಕರು ಮತ್ತೆ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರಾ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಕೇವಲ ವಾರ್ಡ್ಗಳ ಸಂಖ್ಯೆ ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಈಗ ಇರುವಂತಹ ವಾರ್ಡ್ಗಳು ಸುಮಾರು 198ರಿಂದ 235ರಷ್ಟು ಇದಾವೆ. ಅದು 400 ತನಕವೂ ಕೂಡ ರೀಚ್ ಆಗುತ್ತೆ. ಬೆಂಗಳೂರು ಹೊರವಲಯವೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಗೆ ಸೇರಿಕೊಳ್ಳುವಂತಹ ಕಾರಣಕ್ಕೋಸ್ಕರ ಹಲವಾರು ಮಂದಿ ಇದನ್ನ ವಿರೋಧಿಸ್ತಾ ಇದ್ದಾರೆ, ಹಲವಾರು ಮಂದಿ ಇದನ್ನ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ. ಹೀಗಾಗಿ ಈ ವಿಧೇಯಕಕ್ಕೆ ಎಷ್ಟರ ಮಟ್ಟಿಗೆ ಸಮ್ಮತಿ ಸಿಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತೊಂದು ಪ್ರಮುಖವಾದ ನಿರ್ಧಾರವನ್ನು ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಅದು ಗ್ರಾಹಕರು ಯಾರು ಸಹಕಾರಿ ಸಂಘಗಳಲ್ಲಿ ಠೇವಣಿಯನ್ನ ಇಡ್ತಾರೆ ಅವರ ಠೇವಣಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಭದ್ರತೆ ಇಲ್ಲ. ಹಲವಾರು ಬ್ಯಾಂಕ್ಗಳು ಗ್ರಾಹಕರಿಗೆ ಮೋಸವನ್ನ ಮಾಡ್ತಾ ಇದ್ದಾವೆ. ಆ ಮೋಸವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲೂ ಕೂಡ ಠೇವಣಿದಾರರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಧೇಯಕವನ್ನ ತರಬೇಕು ಅಂತೇಳಿ ಚಿಂತನೆ ಇರುವಂತದ್ದು. ಗುರು ರಾಘವೇಂದ್ರ ಬ್ಯಾಂಕು, ವಸಿಷ್ಠ ಬ್ಯಾಂಕ್ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಸಹಕಾರಿ ಸಂಘಗಳು ಗ್ರಾಹಕರ ಹಣವನ್ನ ಸಾಲದ ಹೆಸರಿನಲ್ಲಿ ಅಥವಾ ಲಪಟಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಡಿಪಾಸಿಟ್ ಇಟ್ಟಿದ್ದಾರೆ ಅಂತವರಿಗೆ ತಮ್ಮ ಡಿಪಾಸಿಟ್ ಹಣವೂ ಕೂಡ ವಾಪಸ್ ಸಿಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಅವರ ಭದ್ರತೆಗಾಗಿ ಒಂದು ಪ್ರತ್ಯೇಕವಾದ ವಿಧೇಯಕವನ್ನು ತರೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿಗಳು ಎಲ್ಲೋ ಒಂದ್ ಕಡೆ ಸರ್ಕಾರದ ಲಗಾಮಿನಿಂದ ಕೈತಪ್ಪಿ ಹೋಗ್ತಿದಾವೆ ಅನ್ನುವಂತ ಆತಂಕವನ್ನ ಸರ್ಕಾರ ಕಾಡ್ತಾ ಇದೆ. ಇದಕ್ಕೋಸ್ಕರ ಒಂದು IAS ಅಧಿಕಾರಿಗಳ ಮೇಲುಸ್ತುವಾರಿಯನ್ನು ಕೂಡ ನೇಮಿಸೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಚೈತ್ರ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.